ನಾನು ಇವತ್ತೊಂದು ಟೆಡಿಗೆ ಸರ್ಪ್ರೈಸ್ ಮಾಡಿದೆ. ಹೇ ಫ್ಯಾಮ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಚ್ಚಿ ಇವೆಂಟಿಂದ. ನನಗೆ ಇದು ಮಿಡ್ ನೈಟ್ ಇವೆಂಟ್ ಆಗಿರುತ್ತೆ, ಬಟ್ ನನಗೆ ಸಡನ್ ಇವೆಂಟ್ ಬಂದಿತ್ತು ಅಂದ್ಬಿಟ್ಟು ನಾನು ಅದನ್ನ ರೆಡಿ ಮಾಡಿ ಸ್ವಲ್ಪ ನಮ್ಮ ಚರಿಯಲ್ಲಿ ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಫಾಗ್ ತರಕ್ಕೆ ಹೋಗಿದ್ದೆ. ಆಮೇಲೆ ಅಲ್ಲಿಂದ ಬರ್ತಾ ಬೊಕ್ಕೆ ಆರ್ಡರ್ ಕೊಟ್ಟಿದ್ರು ಕಸ್ಟಮರು, ಮನಿ ಬೊಕ್ಕೆ ಮತ್ತೆ ರೋಸ್ ಬೊಕ್ಕೆ. ಇದನ್ನ ನಾನು ಆರ್ಡರ್ ಮಾಡಿದ್ದು ಆರವ್ ಆ್ಯಪ್ಸಿಂದ. ನಂಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಬೇಕಂದ್ರೆ ಅವ್ರ ಅಕೌಂಟ್ನ ಟ್ಯಾಗ್ ಮಾಡಿರ್ತೀನಿ, ಡಿ ಎಂ ಮಾಡಿ. ಬೊಕೇಸು ಮತ್ತೆ ಇವೆಂಟ್ಗೆ ಬೇಕಿದ್ದ ಐಟಮ್ಸ್ ಎಲ್ಲ ಎತ್ಕೊಂಡು ಜಲ್ದಿ ನಾವು ಕಾರ್ ಎತ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿದ್ದೆ ನಾವು ರಾಮನಗರ್ ಕಡೆ. ನಾನು ಇವತ್ತು ಹೋಗಿದ್ದ ಲೊಕೇಶನ್ನೇ ಆಕಾಶ್ ಲ್ಯಾವಿಶ್ ರೆಸಾರ್ಟ್ ಅಂತ. ಆ ಪ್ಲೇಸ್ ಅಂತೂ ಕ್ರೇಜಿ ಆಗಿತ್ತು ಗೈಸ್, ನನಗಂತೂ ಹೆವಿ ಇಷ್ಟ ಆಯಿತು. ಆ್ಯಂಡ್ ತೋಟದ ಥರ ಇದೆ ಅದಂತೂ, ಫ್ಯಾಮಿಲಿಗಾಗಲಿ ಪಾರ್ಟೀಸ್ಗಾಗಲಿ ಎಲ್ಲ ಒಳ್ಳೆ ಪ್ಲೇಸ್. ಆ್ಯಂಡ್ ನಮಗೆ ಇವೆಂಟ್ಗೆ ಆಲ್ರೆಡಿ ಲೇಟ್ ಆಗಿದ್ದರಿಂದ ನಾವು ಇವೆಂಟ್ ಐಟಮ್ಸ್ ಎಲ್ಲ ಎತ್ಕೊಂಡ್ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಇವೆಂಟ್ ಅಂತೂ ನಂಗೆ ಒಂಥರ ಸ್ಪೆಷಲ್ ಗೈಸ್, ಯಾಕೆಂದ್ರೆ ನಾನು ಈ ಥರ ಡೆಕೋರೇಷನ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ಏನಾಗುತ್ತೆ ಅಂತ ಭಯ ಕೂಡ ಇತ್ತು, ಅಷ್ಟೇ ಸರ್ಪ್ರೈಸ್ ಆದ್ರು ಬ್ರೋ ಅಂತೂ. ನಾವೇನು ಪ್ಲಾನ್ ರೆಡಿ ಮಾಡಿದ್ವೋ ಅದೆಲ್ಲ ಸಕ್ಸಸ್ಫುಲ್ ಆಯಿತು. ಆ ಕಸ್ಟಮರಿಗೆ ಇವೆಂಟ್ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಆ್ಯಂಡ್ ಅವ್ರ ಬರ್ಡೇನ ಸೆಲೆಬ್ರೇಷನ್ ಮಾಡೋದು ಇಷ್ಟ ಇರಲಿಲ್ಲ. ಆ್ಯಂಡ್ ನಾವೇನಂತ ಬುಕ್ ಮಾಡಿದ್ವಿ ಅಂದರೆ, ನಾವು ಕಸ್ಟಮರ್ ಆಗಿ ಬುಕ್ ಮಾಡಿದ್ದು. ಸೊ ಆನಿವರ್ಸರಿಗೆ ಪ್ಲೇಸ್ ಬೇಕಿತ್ತು ಅಂತ. ಬಟ್ ಆದರೆ ಮಿಡ್ ನೈಟ್ ಆದ್ರೂ ಅವ್ರಿಗೆ ಡೌಟ್ ಬಂದಿರಲಿಲ್ಲ ನಂದೇ ಬರ್ಡೇ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನಾವೆಲ್ಲ ಡೆಕೋರೇಷನ್ ರೆಡಿ ಆದಮೇಲೂ ಕೂಡ ಅವ್ರು ಬಂದು ಫೋಟೋ ಇಟ್ಕೊಂಡು ಹೋಗಿದ್ದಾರೆ. ಬಟ್ ನಾವಿಂದ ನಿಯಾನ್ ಲೈಟ್ ಹಾಕಿರಲಿಲ್ಲ ಆ್ಯಂಡ್ ಹೆಸರುಗಳು ಮೆನ್ಷನ್ ಮಾಡಿರಲಿಲ್ಲ ನಾವು. ಆಮೇಲಿಂದ ಏನು ಮಾಡಿದ್ದಾರೆ, 12 o'clock ಆಗಿತ್ತು, ಬಟ್ ಇನ್ನು ಅಕ್ಕ ಬಂದಿರಲಿಲ್ಲ. ಸೊ ನಾವು ಹೋಗಿ ಕರ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಆ್ಯಂಡ್ ಅಷ್ಟೊತ್ತಿಗೆ ಆಮೇಲೆ ನಿಯಾನ್ ಲೈಟಲ್ಲಿ ಹಾಕಿ ಅಕ್ಕನ್ನು ಅಂದರೆ ಕೆಫೆ ಏರಿಯಾದಲ್ಲಿ ಮಾಡಿದ್ದು. ಬಟ್ ಅವ್ರು ಎಂಟ್ರಿಯಲ್ಲೇ ಇದ್ದಿದ್ದರಿಂದ ಡೈರೆಕ್ಟ್ ಕಾರ್ ಕೆಫೆ ಏರಿಯಾ ಕಡೆನೇ ಹೊಡೆದಿದ್ವಿ ನಾವು. ಸೊ ಅದಾದಮೇಲೆ ಅಕ್ಕನೂ ರೆಡಿಯಾಗಿ ಈ ಥರ ಕ್ಯೂಟ್ ರೆಡಿ ಆಗಿದ್ರು. ಆ್ಯಂಡ್ ಇವು ರೆಸಾರ್ಟ್ ಅಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದರೆ, ಇನ್ನು ಬಟ್ ಎಂಟ್ರಿನೇ ನನಗೆ ಶಿಜುಗಳು ಎಂಟ್ರಿ ಮಾಡಿದ್ದು. ಆ್ಯಂಡ್ ಈ ರೆಸಾರ್ಟ್ ಫುಲ್ಲು ಡಾಗೀಸೇ ಇದೆ, ಯಾರ್ಯಾರು ಡಾಗಿ ಲವರ್ಸ್ ಇದ್ದೀರೋ ಸೊ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಇನ್ನು 12:15 ಏನೋ ಆಗಿತ್ತು. ಸೊ ಅವಾಗ ಬ್ರೋ ಕೇಳಿದ್ರು, ಎಲ್ಲಿ ಮೇಡಮ್ ನಿಮ್ಮ ಕಸ್ಟಮರ್ ಇನ್ನೂ ಬಂದಿಲ್ವಾ, ಏನು ಕತೆ ಅಂತ. ಬಟ್ ನಾವು ಈ ಟೆಡಿ ಎಲ್ಲ ಕರ್ಕೊಂಡೋಗಿ ತೋರಿಸಿದಾಗ ಅವ್ರೇನು ಅನ್ಕೊಂಡ್ರು, ಇಲ್ಲ ಕಸ್ಟಮರ್ಗೆ ಹೆಂಗೆ ಮಾಡೋದು ಅಂತ ರಿಯಲ್ಸಲ್ಲಿ ನೋಡ್ಕೊತಾರಲ್ವಾ, ಸೊ ಆ ಥರ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವ್ರಿಗೊಂದು ನಿಮಿಷ ಅವರು ಶಾಕೇ ಆಗೋದ್ರು, ಬಟ್ ಅಷ್ಟು ಸರ್ಪ್ರೈಸ್ ಆದರು. ಆ್ಯಂಡ್ ಅಷ್ಟೇ ಇಷ್ಟ ಆಯಿತು ಅವ್ರಿಗಂತೂ. ಕೇಕ್ ಕೂಡ ಬರ್ತಾನೆ ಅಕ್ಕನೇ ತಂದಿದ್ರು, ಸೊ ಅದು ಕಸ್ಟಮೈಸ್ ಕೇಕ್ ಮಾಡಿಸಿದ್ರು ಅವರು ಪರ್ಸ್ನಲ್ ಆಗಿ. ಸೊ ಅಕ್ಕಂಗೂ ತುಂಬಾ ಇಷ್ಟ ಆಯಿತು. ಅದೆಲ್ಲ ಮುಗಿಸೋಷ್ಟೊತ್ತಿಗೆ 2 ಗಂಟೆ ಆಗಿ ನಾವು ಮನಿಕೊಂಡ್ವಿ. ಆ್ಯಂಡ್ ಬೆಳಿಗ್ಗೆ ಎದ್ದು ನಾವು ಈ ಐಟಮ್ ಎಲ್ಲ ರಿಮೂವ್ ಮಾಡಿಕೊಂಡು ಆ್ಯಂಡ್ ನಾಷ್ಟ ಅಲ್ಲೇ ಮಾಡಿಕೊಂಡು ನಾವು ಮನೆ ಕಡೆ ಹೋದ್ವಿ. ಸೊ ಥ್ಯಾಂಕ್ ಯು ಗೈಸ್, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಇಷ್ಟು ದಿನ ಬರೀ ಬೆಂಗಳೂರಲ್ಲೇ ಮಾಡ್ತಾ ಇದ್ವಿ. ಸೊ ಇವಾಗ ಬಿಡದಿ ರಾಮನಗರ್ ಚನ್ನಪಟ್ಟಣ ಸೈಡೂ ಮಾಡ್ತಾ ಇದ್ವಿ. ಯಾರ್ಯಾರಿಗೆ ಇವೆಂಟ್ಸ್ ಬೇಕು, ಈ ಥರ ಸರ್ಪ್ರೈಸಿಂಗ್ ಬೇಕು ಅಂದರೆ ಮಾಡ್ಸಿ, ಇವೆಂಟ್ ಕಾಂಟ್ಯಾಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಫುಲ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬ್ನಲ್ಲಿ ಇದೆ ನೋಡಿ, ಅಪ್ಡೇಟ್ ಮಾಡ್ತೀನಿ. ಬಾಯ್.